ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿನಮಾನಗಳಲ್ಲೂ ಸಹಿತ ನಮಗೆ ಭಯ ಮತ್ತು ಭಯವಿಲ್ಲದೆ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಗೆ ಮೊದಲ ಮೆಟ್ಲಂದ್ರೆ ಭಯ. ದೇವರು ಏನಾದರೂ ಮಾಡಿದ್ದಾನೋ, ದೇವರು ನಮ್ಮನ್ನು ಕಾಡಿಸಿದ್ರೆ, ಪೀಡಿಸಿದ್ರೆ, ಅಥವಾ ನನ್ನ ಮಕ್ಕಳಿಗೆ ಒಳ್ಳೆಯದು ಮಾಡದಿದ್ರೆ, ನನ್ನ ಗಂಡನಿಗೆ ಒಳ್ಳೆಯದು ಮಾಡದಿದ್ರೆ, ನನಗೆ ಒಳ್ಳೆಯದನ್ನು ಮಾಡದಿದ್ರೆ ಹೇಗೆಪ್ಪ ಅಂತ ನಾವು ಆತಂಕದಲ್ಲಿ ನಾವೆಲ್ಲ ಇದ್ದೇವೆ. ಆ ಕಾರಣಕ್ಕಾಗಿ ನಾವೆಲ್ಲ ದೇವರ ಮೊರೆಯನ್ನು ಹೋಗ್ತೇವೆ. ಭಯವೇ ಧರ್ಮದ ಮೂಲ ಅನ್ನುವ ರೀತಿಯಲ್ಲಿ ಆಗಿದೆ. ಧರ್ಮ ಅಂದ್ರೆ ನಿರ್ಭಯ, ಧರ್ಮ ಅಂದ್ರೆ ಪ್ರೀತಿ, ಧರ್ಮ ಅಂದ್ರೆ ಅಂತಃಕರಣ, ಧರ್ಮ ಅಂದ್ರೆ ಆತ್ಮೀಯತೆ. ಆದರೆ ಯಾವುಗಳ ಪರಿಧಿಯಲ್ಲಿ ಇವತ್ತು ಧರ್ಮ ಆಗಿ ಉಳಿದಿಲ್ಲ. ಧರ್ಮವನ್ನ ರಕ್ಷಣೆ ಮಾಡಬೇಕಂತ ಇನ್ನು ಕೆಲವರು ಹೇಳ್ತಾರೆ. ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಆ ದೇವರು ನಮಗೆ ಒಲಿತಾನೆ ಅಂತೆ. ಧರ್ಮವನ್ನು ರಕ್ಷಣೆ ಮಾಡಿದವರಿಗೆ ಸ್ವರ್ಗವನ್ನು ಸಿಗುತ್ತಂತ ಹೇಳ್ತಾರೆ. ಧರ್ಮವನ್ನ ಉಳಿಸಲಿಕ್ಕೆ ಯಾವುದೇ ರೀತಿ ಹಿಂಸೆಯಲ್ಲಿ ತೊಡಗಿದ್ರು ಕೂಡ ಅದು ತಪ್ಪಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಧರ್ಮ ಉಳಿಸಿ ಮಾನವೀಯತೆ ಕೊಲ್ಲಲಿಕ್ಕೆ ಅಥವಾ ಮನುಷ್ಯನನ್ನು ಕೊಲ್ಲಲಿಕ್ಕೆ ಯಾರು ನಮಗೆ ಅಧಿಕಾರವನ್ನು ಕೊಟ್ಟರು? ಈ ಬಗ್ಗೆ ನಾವು ಆಲೋಚನೆಯನ್ನು ಮಾಡುವುದೇ ಇಲ್ಲ. ಹಾಗಾಗಿ ಧರ್ಮ ಮತ್ತು ಈ ದೇವರು ಒಂದಕ್ಕೊಂದು ಜೊತೆಯಾಗಿ ಹೊರಟಿವೆ. ಭಯ ಹೆಜ್ಜೆ ಹೆಜ್ಜೆಗೂ ನಮಗಿನ್ನ ಕಾಡ್ತಾ ಇವೆ. ಈ ದೇವರುಗಳ ಬಗ್ಗೆ ಎಷ್ಟು ಭಯ ಇದೆ ನಮಗೆ ಅಂತ ಅನ್ನೋದ್ರ ಬಗ್ಗೆ ಬಸವಣ್ಣವರು 12ನೇ ಶತಮಾನದಲ್ಲೇ ನಮಗೆ ಹೇಳಿದ್ದಾರೆ. ಹಾಳು ಮೊರಡಿಗಳಲ್ಲಿ, ಹಾಳು ಬಿದ್ದಂಥ ಮೊರಡಿಗಳಲ್ಲಿ, ಬೆಟ್ಟಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ, ಬಾವಿ, ಹೂ, ಗಿಡು, ಮರಂಗಳಲ್ಲಿ ಎಲ್ಲ ಕಡೆ ದೇವರನ್ನ ಕಾಣ್ತಾ ಇದ್ದೀವಿ ನಾವು. ಹಾಳು ಬೆಟ್ಟಗಳಲ್ಲಿ ದೇವರಿದ್ದಾನೆ, ಊರ ದಾರಿಗಳಲ್ಲಿ ಕೂಡ ನಾವು ದೇವರನ್ನ ನೋಡ್ತಾ ಇದ್ದೇವೆ. ಕೆರೆ, ಬಾವಿ, ಹೂವ, ಗಿಡ ಎಲ್ಲವುಗಳಲ್ಲಿ ಕಾಣ್ತಿದ್ದೇವೆ, ನೋಡ್ತಿದ್ದೀವಿ. ನಾವೆಲ್ಲ ದೇವರ ಪೂಜೆಯನ್ನ ಮಾಡಿ ಆ ಹೂಗಳನ್ನ, ಆ ಪತ್ರೆಯನ್ನ, ಆ ಪೂಜೆಯ ಪರಿಕರಗಳನ್ನು ಒಯ್ದು ಯಾವುದೋ ಒಂದು ಕೆರೆಯಲ್ಲಿ ಒಕ್ಕಡ್ತೀವಿ, ಬಾವಿಯಲ್ಲಿ ಒಕ್ಕಡ್ತೀವಿ. ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲ. ಆ ನೀರನ್ನು ನಾವು ಕುಡಿತೀವಿ, ನಾವು ಹೇಗೆ ಕುಡಿಬೇಕಂತ. ಅಲ್ಲಿ ಒಯ್ದು ಎಲ್ಲ ವೇಸ್ಟ್ ಅನ್ನು ಚೆಲ್ತೀವಲ್ಲ ನಾವು. ಬಹುಶಃ ಇದೇ ವಿದೇಶದಲ್ಲಿ ಈ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆಸ್ಟ್ರೇಲಿಯಾದಲ್ಲಿ ಈ ತರ ಯಾರಾದ್ರೂ ಬಾವಿಯಲ್ಲಿ ಹೋಗಿ ಚೆಲ್ಲಿದ್ರೆ ಅವರಿಗೆ ದಂಡ ಆಗ್ತದೆ. ಅದಕ್ಕೆ ಆಕಳಿಕೆ ಒಂದು ತೊಟ್ಟಿಯನ್ನು ಮಾಡಿದ್ದಾರೆ. ಅಲ್ಲಿ ತೊಟ್ಟಿಯಲ್ಲಿ ಮಾತ್ರ ಹಾಕ್ಬೇಕಾದ ಅಷ್ಟೇ. ಕಸವನ್ನ ಒಯ್ದು ಯಾರಾದರೂ ಕುಡಿಯುವ ನೀರಿನಲ್ಲಿ ಹಾಕಲಿಕ್ಕೆ ಸಾಧ್ಯನಾ? ಸಾಧ್ಯನಿಲ್ಲ. ಇದನ್ನೆಲ್ಲ ಕಂಡೆ ಮೊನ್ನೆ ಬ್ರಿಟನ್ ದೇಶದಿಂದ 50 ಜನ ಅರ್ಚಕರನ್ನ ವಾಪಸ್ ಕಳಿಸಿದ್ದಾರೆ. ಅವರು ಬರೀತಾರೆ, ಬರೀತಾರೆ, ಭಾರತದ ಈ ಪುರೋಹಿತರನ್ನ ನಮ್ಮ ದೇಶದಲ್ಲಿ ಸೇರಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಈ ಭಾರತೀಯರಂದ್ರೆ ಬರೀ ಪೂಜೆಗಷ್ಟೇ ಸೀಮಿತನಾ? ಬಹುಶಃ ಈ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರಿಂದ ನಾವು ಹೊರಗಡೆ ಬರಬೇಕಾಗಿದೆ. ಕೆರೆ, ಬಾವಿ, ಹೂ, ಗಿಡು, ಮರಂಗಳಲ್ಲಿ, ಗ್ರಾಮ ಮಧ್ಯಗಳಲ್ಲಿ, ಜಲಪಥ, ಪಟ್ಟಣ ಪ್ರವೇಶದಲ್ಲಿ ನೀರು ಹರಿತಕ್ಕಂಥಲ್ಲಿ ಕೂಡ ನಾವು ದೇವರನ್ನ ಕಾಣ್ತೀವಿ. 4 ಜನರು ಕೊಡ್ತಕ್ಕಂಥ ಚೌಕ್ಗಳಲ್ಲಿ ಕೂಡ ನಾವು ದೇವರನ್ನ ಕಾಣ್ತೀವಿ. ಹಿರಿಯಾಲದ ಮರದಲ್ಲಿ, ಆಲದ ಮರ ಸುತ್ತಂತೂ ನಾವು ಸುತ್ತರೇರೋ ಬೇಡ. ಬತ್ತುವ ಜಲವ, ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತ ಬಲ್ಲರು ಅಂತ ಬಸವಣ್ಣವರು ಹೇಳಿದ್ರು ಕೂಡ ನಾವು ಕಿವಿ ಮೇಲೆ ಹಾಕಿಕೊಳ್ಳೋದಿಲ್ಲ. ಆಲದ ಮರನ ಸುತ್ತಿ ನಾವು ಮಕ್ಕಳನ್ನು ಪಡ್ಲಿಕ್ಕೆ ಯತ್ನಿಸ್ತೀವಿ. ಆಲದ ಮರವನ್ನು ಸುತ್ತಿರೆ ಮಕ್ಕಳು ಪಡ್ಲಿಕ್ಕೆ ಸಾಧ್ಯನಾ? ನಮ್ಮ ಮಗನ ವಿದ್ಯಾಭ್ಯಾಸ ಸರಿ ಹೋಗ್ಲಿಕ್ಕೆ ಸಾಧ್ಯನಾ? ನನ್ನ ಹೆಂಡತಿ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಆದ್ರೂ ಯಾರು ಹೇಳಿದ್ರು ಆ ಆಲದ ಮರ ಸುತ್ತದೆ. ಎಷ್ಟೋ ಜನ ಆಲದ ಮರಕ್ಕೆ ಏನೇನೋ ಕಟ್ಟಬಾರ್ದೆಲ್ಲ ಕಟ್ಟಿ ಆ ಮರವನ್ನ ಒಣಗುವಂತೆ ಕೂಡ ಅವರು ಮಾಡಿದ್ದಾರೆ. ಅದರ ಬೆಳವಣಿಗೆ ಇವರು ಪೋಷಕರಾಗಿಲ್ಲ, ಅದರ ಅಳಿವಿಗೆ ಇವರು ಪೋಷಕರಾಗಿದ್ದಾರಲ್ಲ. ಇವರೊಳಗಡೆ ಭಯ ಇದೆ. ಭಯ ತೆಗೆದ್ರೆ ನಿರ್ಭಯವಾಗಿ ಆಲೋಚನೆ ಮಾಡುವ ಶಕ್ತಿ ಇವ್ರಿಗೆ ಬರ್ತದೆ. ಆದರೆ ಭಯವನ್ನು ತೆಗಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ. ಹಿರಿಯಾಲದ ಮರದಲ್ಲಿ ಮನೆಯ ಮಾರಿ, ಕರೆವೆಮ್ಮೆ, ಹಸುಗೂಸು, ಬಸುರು, ಬಾಣಂತಿ, ಕೆಲವು ಹಾಲು ಕರಿತಕ್ಕಂಥ ಎಮ್ಮೆಗಳಿಗೆ, ಆಕಳುಗಳಿಗೆ ಕೂಡ ದೇವರನ್ನು ಕಾಡ್ತವಂತೆ. ಕಾಡುವುದು ಹೇಗೆ ದೇವರಾಗ್ತದೋ ನನಗಂತ ಅರ್ಥ ಆಗೋದಿಲ್ಲ. ಆ ಕರೆಯ ಎಮ್ಮೆಗೆ ಕೂಡ ಒಂದ್ಸಲ ದೇವರ ಕಾಡಕ್ಕೆ ಇರ್ತದೆ ಅಂತ ಹೇಳ್ತಾರೆ. ಆ ಬಸುರಿಗೆ, ಬಾಣಂತನಿಗೆ, ಅಕ್ಕಿ ಕೂಡ ದೇವರು ಕಾಡ್ತಂತ ಹೇಳ್ತಾರೆ. ಬಸುರಿ, ಬಾಣಂತಿ, ಕುಮಾರಿ, ಕೊಡಗುಸು, ಮದುವೆ ಆಗದಂಥ ಕೊಡಗುಸು, ಆ ಕುಮಾರಿಗೆ ಕೂಡ ಆ ದೇವರು ಕಾಡ್ತವಂತೆ. ಎಂಬುವರ ಹಿಡಿದುಂಬ, ತಿರುದುಂಬ, ಮಾರಯ್ಯ, ಬೀರಯ್ಯ, ಕೇತಯ್ಯ, ಗಾವಿಲ, ಅಂತರ, ಬೆಂತರ, ಕಾಳಯ್ಯ, ಮಾರಯ್ಯ, ಮಾಳಯ್ಯ, ಕೇತಯ್ಯಗಳೆಂಬ 100 ಮಡಕೆಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುದೊಂದಡಿ ಸಾಲದೆ ಅಂತ ಶರಣ ಹೇಳಿದ್ದಾರೆ. ಒಂದು ಕೋಲು, ಬಸವ ಅಂತಕ್ಕಂಥ ಒಂದು ಕೋಲು ಹೊಡೆದು ಬಿಟ್ರೆ
ಆ ಮಡಿಕೆಗಳು ನುಚ್ಚಿನವರು. ಎಂಥ ಮಡಿಕೆ ಅಂದ್ರೆ ಅಜ್ಞಾನದ ಮಡಿಕೆ, ಭಯದ ಮಡಿಕೆ ಒಡೆದು ಹೋಗ್ತದೆ. ಆದರೆ ಯಾರು ಕೂಡ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಕೂಡಲ ಸಂಗಮ ದೇವ ಅಂದ್ರೆ ಸತ್ಯ ಅಷ್ಟೇ, ಬಸವಣ್ಣ ಅಂದ್ರೆ ಸತ್ಯ ಅಷ್ಟೇ. ಸತ್ಯವನ್ನ ಅಪೇಕ್ಷೆ ಪಟ್ಟು ಹೋಗುವವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಭಯದ ವಾತಾವರಣದಲ್ಲಿ ನಾವು ದೇವರನ್ನ ಪೂಜೆ ಮಾಡ್ತಿದ್ದೇವೆ ಹೊರತು ಮತ್ತಿನ್ನೇನು ಮಾಡ್ತಿಲ್ಲ. ಎಷ್ಟು ದೇವರು ನೋಡಿ ನಮ್ಮ ಸುತ್ತಮುತ್ತ. ಮಡಿಕೆ ದೈವ, ಗಡಿಗೂ ನಾವು ಪೂಜೆ ಮಾಡೋರೆ. ಮಡಿಕೆ ದೈವ, ಮರ ದೈವ, ಹಸನು ಮಾಡ್ತಕ್ಕಂಥ ಮರ ಕೂಡ ನಮಗೆ ದೇವರು. ಮಡಿಕೆ ದೈವ, ಮರ ದೈವ, ಬೀದಿಯ ಕಲ್ಲು ದೈವ, ಬೀದಿಯಲ್ಲಿರ್ತಕ್ಕಂಥ ಕಲ್ಲು ಸಹಿತ ದೇವರೇ. ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲ ನಾರಿ ದೈವ, ಕೊಳಗ ದೈವ, ಕೊಳಗನ ನಮಗೆ ದೈವನೇ. ಗಿಣ್ಣಿಲು ದೈವ, ಕಾಣಿರೋ ದೈವ ದೈವವೆಂಬುದು ಕಾಲಿಡಲೆಂಬಿಲ್ಲ, ದೇವನೊಬ್ಬನೇ ಕೂಡಲ ಸಂಗಮ ದೇವ ಅಂತ ಹೇಳಿ. ಎಷ್ಟು ದೇವರುಗಳು ನಮಗೆ ಸುತ್ತಮುತ್ತ. ಹಬ್ಬ ನಾವು ನಿತ್ಯ ಬಳಸುವ ವಸ್ತುಗಳು ಸಹಿತ ನಾವು ದೇವರಂತ ಪೂಜೆ ಮಾಡ್ತೀವಿ. ದೇವರಂತ ಪೂಜೆ ಮಾಡೋ ಅಗತ್ಯದ ಬದಲು ಅವು ವಸ್ತುಗಳು ನಮಗೆ ಬಳಕೆ ಬರ್ತಕ್ಕಂಥವು, ಅವಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಅವನ ಚೆನ್ನಾಗಿ ಸ್ವಚ್ಛತವಾಗಿ ಇಟ್ಕೊಂಡು ಕಾಪಾಡ್ಬೇಕಂತ ವ್ಯವಧಾನ ನಮ್ಮಲ್ಲಿಲ್ಲ. ಅವು ದೇವರಂತ ತಿಳಿದ್ರಿಂದ ಅವುಗಳಲ್ಲಿ ಹಾಕಬಾರ್ದ ಕಸವನ್ನೆಲ್ಲ ಹಾಕಿ, ಮಾಡಬಾರ್ದೆಲ್ಲ ಮಾಡಿ ಅವುಗಳನ್ನ ಪೂಜನೀಯವಾಗಿ ಕಾಣ್ಲಿಕ್ಕೆ ಬರ್ತೀವಿ. ಇದರ ಅರ್ಥ ನಮಗೆ ದೇವರಂದ್ರ ಪ್ರೀತಿ ಇಲ್ಲ, ನಮಗೆ ದೇವರಂದ್ರ ಭಯ ಇದೆ. ಈ ಭಯವನ್ನ ಮೊದಲು ನಾವು ಬಿಸಾಕಬೇಕಾಗಿದೆ. ಅಲ್ರಿ, ದಾಳಿ ಹೆಸರ ಮೇಲೆ, ಇನ್ಯಾರನ್ನೋ ಕೊಲೆ ಮಾಡುವ ಹೆಸರ ಮೇಲೆ, ಇನ್ಯಾರನ್ನೋ ಹಾಳು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಧರ್ಮ ಅಂತ ಹೇಳ್ತೀವಲ್ಲ. ಅದಕ್ಕೆ ಅಲ್ಲಮ ಪ್ರಭುಗಳ ಹೇಳ್ತಾರೆ, ದಾಳಿಕಾರಂಗೆ ಧರ್ಮ ಉಂಟೆ. ದಾಳಿ ಮಾಡ್ತಕ್ಕಂಥವ್ನಿಗೆ ಧರ್ಮ ಅನ್ನೋದು ಇದೆಯೇನ್ರಿ? ಅವನಿಗೆ ಧರ್ಮನೇ ಇಲ್ಲ, ಮನುಷ್ಯತ್ವನೇ ಇಲ್ಲ. ಅವನು ಮನುಷ್ಯತ್ವ ಇಲ್ಲದವನು ಧರ್ಮದ ರೀತಿಯಲ್ಲಿ ಧರ್ಮವನ್ನು ಹೇಗೆ ರಕ್ಷಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಬಸವಣ್ಣವರು ಮತ್ತೊಂದು ಮಾತು ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ. ಯಾವುದೇ ಧರ್ಮ ಇರಲಿ, ಅದು ಯಹೂದಿದಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಮಗದೊಂದು ಆಗಿರ್ಬೋದು, ಆ ಧರ್ಮದ ತಳಹದಿ ಮೂಲವಾಗಿ ದಯೆ ಇರಬೇಕು. ದಯೆ ಇಲ್ಲಂದ್ರೆ ಆ ಧರ್ಮವನ್ನು ತಗೊಂಡು ಏನ್ ಮಾಡ್ತೀರಿ ನೀವು? ಭಯವೇ ಧರ್ಮದ ಮೂಲ ಆಗ್ಬಾರ್ದಲ್ಲ. ದಯವೇ ಧರ್ಮದ ಅಲ್ಲಿ ಪ್ರೀತಿ ಇರುತ್ತೆ, ಅಂತಃಕರಣ ಇರುತ್ತೆ, ಆತ್ಮೀಯತೆ ಇರ್ತದೆ. ಅಂಥ ಧರ್ಮ ನಮಗೆ ಬೇಕೇ ಹೊರತಾಗಿ ಭಯ ಇರತಕ್ಕಂಥ ಧರ್ಮ ನಮಗೆ ಬೇಕಾಗಿಲ್ಲ ಅಂತ ತಿರಸ್ಕರಿಸುವ ಗಟ್ಟಿಯಾದ ಮನೋಧರ್ಮ ನಮ್ಮಲ್ಲಿ ಬೇಕಾಗಿದೆ. ದಯವಿಲ್ಲದ ಧರ್ಮ ಅದಾವುದಯ್ಯ? ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ಬರೀ ಕೇವಲ ಮನುಷ್ಯರಷ್ಟೇ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿಲ್ಲ ಇಲ್ಲಿ. ಸರ್ವ ಪ್ರಾಣಿಗಳಲ್ಲಿ ಭಯವನ್ನ ಬಿಸಾಕಿ ಹೊಸ ಮನ್ವಂತರವನ್ನ ನಾವು ಶರಣರ ಬಳಿಬಿಡಿದು ಸೃಷ್ಟಿ ಮಾಡಬೇಕಾಗಿದೆ. ನಾವು ಬರೀ ತನು ಬತ್ತಲೆ ಆಗ್ತೀವಿ, ಮನ ಬೆತ್ತಲೆ ಆಗ್ತೀವಿ, ಭಾವ ಬತ್ತಲೆ ಆಗ್ಬೇಕು. ಯಾರು ಭಾವ ಬೆತ್ತಲೆ ಆಗ್ತಾರೋ ಅವರಿಗೆ ಮಾತ್ರ ಧರ್ಮದಲ್ಲಿ ನಡೀತಕ್ಕಂಥ ಒಂದು ಅಧಿಕಾರ ಸಿಗ್ತದೆ. ಅವರಿಗೆ ಧರ್ಮದಲ್ಲಿ ನಡಿಬೇಕಾದವನಿಗೆ ಯಾವ ಪೂಜೆಗಳ ಅಗತ್ಯ ಇಲ್ಲ. ಅಷ್ಟವಿಧಾರ್ಜನೆ, ಷೋಡಶೋಪಚಾರ, ಯಾರು ಇವೆಲ್ಲ ಹೇಳಿದ್ದು? ಇವತ್ತಾದ್ರೂ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಧರ್ಮಗಳಿಗೆ ಮೂಲವಾಗಿ ದಯೆ ಇರಬೇಕೆ ಹೊರತು ಭಯ ಇರಬಾರ್ದು. ದೇವರನ್ನ ಪೂಜೆ ಮಾಡ್ಲಿಕ್ಕೆ ಭಯ ಯಾಕ್ರಿ ಬೇಕು? ಯಾಕ್ರಿ ಬೇಕು? ಅಷ್ಟವಿಧಾರ್ಜನೆ ಬೇಕು. ಯಾರು ಹೇಳಿದ್ರೆ ಷೋಡಶೋಪಚಾರ ಮಾಡಂತ ಹೇಳಿದ್ಯಾರು? ದೇವರಿಗೆ ಇವುಗಳನ್ನ ಕೊಡೋ ಮೂಲಕ ನಾವು ಏನಾದ್ರೂ ಪಡಿತೀವಿ ಅಂತ ಅನ್ನೋದು ಎಷ್ಟು ದುಸ್ಸಾಹಸ ಮಾತಲ್ಲ. ಯಾರ್ದೋ ಮಾತು ಕೇಳಿ ನಾವು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ನಮ್ಮ ಎದೆಯೊಳಗೆ ಸರಿಯಾಗಿದೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಗುವುದೇನು, ಎಂದೋ ಮನು ಬರೆದಿಟ್ಟು ನಮಗೆ ಕಟ್ಟೇನು, ಮನು ನಿನಗೆ ನೀನು ಅಂತಕ್ಕಂಥ ಕುವೆಂಪು ಅವರು ಹೇಳಿದಂಥ ನಮ್ಮ ಎದೆಯ ದನಿಯನ್ನು ಮರಿಬಾರ್ದು. ಎದೆಯ ದನಿಯಲ್ಲಿ ದೇವರಿದ್ದಾನೆ. ಪ್ರತಿಯೊಂದು ಘಟನೆ, ನಾವೇನ್ ಮಾಡ್ತಕ್ಕಂಥ ಕ್ರಿಯೆಗಳಲ್ಲೂ ಕೂಡ ನಮಗೆ ಒಳಗಡೆ ಅನಿಸ್ತಾ ಇರ್ತದೆ, ನಾನು ಮಾಡ್ತಕ್ಕಂಥದ್ದು ಮೋಸದ ಕೆಲಸ, ನಾನು ಮಾಡ್ತಕ್ಕಂಥದ್ದು ಕೆಟ್ಟ ಕೆಲಸ. ದೇವರಿಗೆ ಇದು ಅರ್ಪಣೆ ಮಾಡಿದ್ರೆ ಹೇಗೆ? ದೇವರಿಗೆ ನಂದಾದೇವಿಗೆ ನಾವು ಮುಡಿಸ್ತೀವಿ ಅಂತ ಹೇಳ್ತೀವಿ. ನಂದಾದೇವಿಗೆ ಮುಡಿಸುವ ಹಿನ್ನೆಲೆಯಲ್ಲಿ ಹಿಂದೆ ನೋಡಿದ್ರೆ ನಾನು ಸಾಕಷ್ಟು ದುರ್ವ್ಯವಹಾರವನ್ನು ಮಾಡಿರ್ತೇನೆ. ದುರ್ವ್ಯವಹಾರನ ಮಾಡಿಸಿ ಆ ಒಂದು ದೇವರಿಗೆ ದೀಪ ಹಚ್ಚಿದ್ರೆ, ಲಕ್ಷ ದೀಪ ಹಚ್ಚಿದ್ರೆ ದೇವರು ಖುಷಿ ಪಡ್ಲಿಕ್ಕೆ ಸಾಧ್ಯನಾ? ಇಡೀ ಪ್ರಕೃತಿಯನ್ನು ಲೂಟಿ ಮಾಡಿ ದೇವರಿಗೆ ಚಿನ್ನದ ಕಿರೀಟ ಕೊಟ್ಟರೆ ದೇವರು ನಮಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯನಾ? ಬಹುಶಃ ಇದರ ಹಿಂದ್ಗಡೆ, ಈ ಧರ್ಮದ ಹಿಂದ್ಗಡೆ ಭಯ ಇದೆ. ನಾನು ಮೋಸಗಾರ, ನಾನು ಕೆಟ್ಟ ಕೆಲಸವನ್ನು ಮಾಡಿದ್ದೇನೆ ಅಂತ ಸಾಕ್ಷಿ ನಮ್ಮ ಮನಕ್ಕೆ ಸಾಕ್ಷಿಯಾಗಿರುತ್ತದೆ. ಆ ಸಾಕ್ಷಿ ಪ್ರಜ್ಞೆನ ಅದುಮಿ ಇಡ್ಲಿಕ್ಕೆ, ಆ ನನ್ನ ಒಳಗಿರ್ತಕ್ಕಂಥ ಅಂತರಂಗದ ಕೂಗನ್ನು ಮತ್ತೆ ಪ್ರೆಸ್ ಮಾಡಿ ಅದರ ಮೇಲೆ ಕಲ್ಲು ಚಪ್ಪಡಿ ಹಾಕ್ಲಿಕ್ಕೆ ನಾವು ಧರ್ಮವನ್ನ ಉಪಯೋಗ ಮಾಡ್ತಿದ್ದೇವೆ. ಯಾವ ಧರ್ಮವೂ ಕೂಡ ಭಯವನ್ನು ಹುಟ್ಟು ಹಾಕುವುದಿಲ್ಲ. ನಿರ್ಭಯವಾಗಿ ಬದುಕುವುದೇ ಧರ್ಮ, ಪ್ರೀತಿಸುವುದೇ ಧರ್ಮ,
ಗೌರವಿಸುವುದೇ ಧರ್ಮ. ಇದನ್ನು ಬಿಟ್ಟಿವಿ ನಾವೆಲ್ಲರೂ ಯಾವುದೋ ಕಲ್ಲು ದೇವರಿಂದ, ಮಣ್ಣು ದೇವರಿಂದ, ಮರ ದೇವರಿಂದ ಹೊರಟಿದ್ದೀವಿ. ನೀರು ದೇವ್ರ ಅಂತ ತಿಳಿದ್ವಿ. ದೇವ್ರಂತ ನೀರು ದೇವ್ರಂತ ತಿಳ್ಕೊಂಡ ನಾವುಗಳು ಅದನ್ನೆಷ್ಟು ಮಲಿನಗೊಳಿಸಿದೀವಿ ನಾವು. ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಾವೆಲ್ಲ ಗಂಗಾ ನದಿ ನೀರಂತ ಪವಿತ್ರ ಅಂತ ತರ್ತೀವಲ್ಲ, ಅದನ್ನ ಟೆಸ್ಟ್ ಮಾಡಿ ನೋಡೋಣ. ಅಲ್ಲಿ ಎಷ್ಟೋ ಪ್ರಾಣಿಗಳ ಮಲ, ಮನುಷ್ಯರದ ಮಲ ಕೂಡ ಅದರಲ್ಲಿ ಶೇಖರಣೆಗೊಂಡಿದೆ. ಅಂಥ ಮಲಿನಗೊಂಡಂಥ ಮಲವನ್ನ ಹೊಂದಿರತಕ್ಕಂಥ ಆ ನೀರನ್ನ ಕುಡಿದು ನಾವು ಪವಿತ್ರ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಯಾಕೆ ಕುಡಿತಿದ್ವಿ ನಾವು ಅಂದ್ರೆ, ಹಿಂದ್ಗಡೆ ಒಂದು ಭಯ ಇದೆ. ನಾನು ಮಾಡಿದ ಪಾಪ ಕರ್ಮಗಳು ನನ್ನನ್ನು ಕಾಡದೆ ಬಿಡುದಿಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಈ ಮೌಢ್ಯ ಇದೆಯಲ್ಲ, ಈ ಮೌಢ್ಯಕ್ಕಾಗಿ ನಾವು ಧರ್ಮವನ್ನು ಆಶ್ರಯಿಸಿದ್ದೇವೆ. ನಾವು ಯಾವತ್ತು ನಿರ್ಭಯರಾಗ್ತೀವೋ, ಯಾವತ್ತು ನಾವು ಪ್ರಾಮಾಣಿಕರಾಗ್ತೀವೋ, ಯಾರೋ ನನ್ನಂತೆ ಎಲ್ಲರೂ ಅಂತ ನಾವು ತಿಳ್ಕೊಳ್ತೀವೋ, ಆತನಿಗೆ ಈ ಭಯದ ಧರ್ಮದ ಅಗತ್ಯ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.